ಎಸ್ಎಸ್ ಮೀಡಿಯಾ, ಇದು ಡಿಜಿಟಲ್ ತಂತ್ರಜ್ಞಾನದ ಗುರಿ, ಗ್ರಾಮೀಣ ಪ್ರತಿಭೆಗಳ ಗುರುತು. ನಮಸ್ತೆ ವೀಕ್ಷಕರೇ, ಎಸ್ಎಸ್ ಮೀಡಿಯಾಗೆ ಆತ್ಮೀಯ ಸ್ವಾಗತ. ಇದು ನಿಮ್ಮದೇ ವೇದಿಕೆ. ಕಳೆದ 2 ವಾರಗಳಿಂದ ನಮ್ಮ ಎಸ್ಎಸ್ ಮೀಡಿಯಾ ಚಾನಲ್ನಲ್ಲಿ ನೆನಪಿನ ಬುದ್ಧಿಯಿಂದ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇದೀಗ 3ನೇ ಎಪಿಸೋಡ್ನಲ್ಲಿ ನಾವಿದ್ದೇವೆ. ಹಲವಾರು ವರ್ಷಗಳ ಹಿಂದೆ ನಾವೆಲ್ಲ ತಿಳಿದಿರೋ ಹಾಗೆ ನೇಜಿ ನಡುವುದು, ಭತ್ತ ಕಟಾವು ಮಾಡುವುದು, ಇದನ್ನೆಲ್ಲ ಕೇಳಿರ್ತೀವಿ. ಆಧುನಿಕ ತಂತ್ರಜ್ಞಾನಗಳು ಬೆಳೆದಂತೆ ಇಂತಹ ಪದ್ಧತಿಗಳು ಕಾಣಸಿಗುವುದು ಬಲು ಅಪರೂಪ. ಇಂತಹ ಆಧುನಿಕತೆಯಲ್ಲೂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವೆ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರದ ವಿದ್ಯಾರ್ಥಿಗಳು ತಮ್ಮಿಂದಲೂ ಭತ್ತ ಕಟಾವು ಮಾಡುವುದು ಸಾಧ್ಯ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ಹಿರಿಯರ ಮಾರ್ಗದರ್ಶನದಲ್ಲಿ ಗದ್ದೆಗಿಳಿದ ವಿದ್ಯಾರ್ಥಿಗಳು ಭತ್ತ ಕಟಾವು ಮಾಡುವುದು ಹೇಗೆ ಎನ್ನುವುದನ್ನು ತಾವೇ ಸ್ವತಃ ಮಾಡಿದ್ದಾರೆ. ಬನ್ನಿ, ವಾರದ ಸ್ಪೆಷಲ್ ಎಪಿಸೋಡ್ನಲ್ಲಿ ರಾಷ್ಟ್ರೀಯ ಸೇವೆ ಯೋಜನೆ ವಿದ್ಯಾರ್ಥಿಗಳು ಗದ್ದೆಗಿಳಿದು ಭತ್ತ ಕಟಾವು ಮಾಡಿದ ವಿಶೇಷ ಸನ್ನಿವೇಶ ನಿಮ್ಮ ಮುಂದೆ. ಎಸ್ಎಸ್ ಮೀಡಿಯಾ, ಇದು ಯುವ ಪ್ರತಿಭೆಗೆ ನಮ್ಮ ವೇದಿಕೆ. ಟಾಪ್ 5 ಟ್ಯಾಲೆಂಟ್ ಕಾರ್ಯಕ್ರಮ ಮುಂದಿನ ಹಂತಗಳಲ್ಲಿ ಮುಂದುವರಿಯಲಿದೆ. ರಾಷ್ಟ್ರೀಯ ಸೇವಾ ಯೋಜನೆ ವಿಶೇಷ ಕಾರ್ಯಕ್ರಮ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬ. ವಾರ್ಷಿಕ ವಿಶೇಷ ಶಿಬಿರ ಶಬರೀಶ ಎಲೆಕ್ಟ್ರಾನಿಕ್ಸ್ ಅರ್ಪಿಸುವ ನೆನಪಿನ ಬುದ್ಧಿಯಿಂದ. ವಿಶೇಷವಾಗಿ ಭತ್ತ ಕಟಾವು ಪ್ರಾತ್ಯಕ್ಷಿತೆ. ಇತ್ತೀಚಿನ ದಿನಗಳಲ್ಲಿ ಗದ್ದೆಗಳು ಮಾಯವಾಗ್ತಾ ಇದೆ, ನಮ್ಗೆಲ್ಲರಿಗೂ ಗೊತ್ತಿದೆ. ಅದನ್ನ ಉಳಿಸುವ ಮಹತ್ತರ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ ಅನ್ನೋಂಥದ್ದನ್ನು ನಾವು ತಿಳ್ಕೊಳ್ಳುವಂಥದ್ದು. ಎಷ್ಟೇ ಅಡಿಕೆ ಮರ ಇರಬಹುದು ಅಥವಾ ಯಾವುದೇ ಬೇರೆ ಬೇರೆ ರೀತಿಯ ಕೃಷಿಯನ್ನು ಮಾಡಿದ್ರು ಕೂಡ ನಾವು ಊಟವನ್ನು ಮಾಡಬೇಕಿದ್ರೆ ಅಕ್ಕಿ ನಮಗೆ
ಪ್ರಾಮುಖ್ಯವಾಗಿದೆ. ಖಂಡಿತ ಅದು ಬೇಕೇ ಬೇಕು. ಅದಕ್ಕೆ ಅದನ್ನ ಉಳಿಸುವ ನಿಟ್ಟಿನಲ್ಲಿ ನಾವು ಇವತ್ತು ನಮ್ಮ ಶಿಬಿರದಲ್ಲಿ ನಾವು ಶೈಲೇಂದ್ರ ಸರ್ ಮತ್ತು ನಾವು ಯೋಚನೆ ಮಾಡಿಕೊಂಡಾಗ ಉಣ್ಣುವ ಅನ್ನವನ್ನು ನಾವಾಗಿ ಬೆಳೆಸಿ ತಿಂದರೆ ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಬೇಕಂತ ನಿಜವಾಗಿ ಇವತ್ತು ನಮಗೆ ಅಕ್ಕಿ ಬೇರೆ ರಾಜ್ಯದಿಂದ ಬರುವಂಥ ವ್ಯವಸ್ಥೆ ಆಗ್ತಾ ಉಂಟು. ನಮ್ಮ ರಾಜ್ಯದಲ್ಲಿ ನಮಗೆ ಬೇಕಾದಂಥ ಅಕ್ಕಿ ಸಿಗ್ತಾ ಇಲ್ಲ. ಅದಕ್ಕಿಂತ ಮುಖ್ಯವಾಗಿ ಈ ಸಲ ನಾವು ಮತ್ತೆ ಪ್ರಾತ್ಯಕ್ಷಿಕೆ ಆಗುವ ಹೇಳ್ತೇವೆ. ಹೀಗೆ ಈ ಸಲ ನಾವು ಅದನ್ನು ಸಾವಯವ ರೀತಿಯಲ್ಲಿ ಈ ಭತ್ತವನ್ನು ಬೆಳೆಸಿದ್ದೇವೆ. ಸಾವಯವ ರೀತಿಯಲ್ಲಿ ಭತ್ತವನ್ನು ಯಾವುದೇ ಕೆಮಿಕಲನ್ನು ಉಪಯೋಗಿಸದೆ, ಯಾವುದೇ ಕೆಮಿಕಲ್ ಎಂಡೋಸಲ್ಫಾನ್ ಅಂತ ವಿಷ ಪದಾರ್ಥವನ್ನು ಬೆರೆಸದೆ ಮಾಡಿದಂಥ ಈ ಭತ್ತವನ್ನು ಈಗ ಕೊಯ್ಲಿ ಬರುವಂಥ ವಿಚಾರ. ಹಾಗೆ ನಂತರ ಪ್ರಾತ್ಯಕ್ಷಿಕೆ ಆಗುವಾಗ ಅದೇ ಎಷ್ಟು ದಿವಸ ಬೇಕು, ಅದಕ್ಕೆ ಹೇಗೆಲ್ಲ ಗೊಬ್ಬರ ಕೊಡಬೇಕು ಅನ್ನೋ ವಿಚಾರವನ್ನು ಮತ್ತೆ ಹೇಳ್ತೇವೆ. ಈಗ ಇಲ್ಲಿ ತುಂಬಾ ಬಿಸಿಲಿನ ವಾತಾವರಣ ಆದ್ರೂ ಕೂಡ ಭತ್ತ ಕಟಾವು ಇವತ್ತಿನ ವಿಷಯ ಏನಂದ್ರೆ, ನಿಮಗೆ ತಿಳ್ಕೊಳ್ಳುವಂತ ವಿಷಯ ಏನಂದ್ರೆ ಭತ್ತ ಕಟಾವು. ನನಗೂ ಕೂಡ ನೀವೆಷ್ಟು ತಿಳ್ಕೊಳ್ತೀರೋ ನನಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಅದ್ರ ಬಗ್ಗೆ. ನನಗೂ ಒಂದು ಈ ಭತ್ತ ಕಟಾವಿನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಉತ್ತಮ ಅವಕಾಶ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ರಾಷ್ಟ್ರೀಯ ಸೇವಾ ಯೋಜನೆ ಅಂದ್ರೆ ಇಲ್ಲಿ ಎಲ್ಲರೂ ಮಕ್ಕಳು ಹೇಗೆ ಅಂದ್ರೆ ಒಂದು ಕುಟುಂಬದಲ್ಲಿದ್ದಂತೆ ಇದ್ದೀರಿ. ಈಗ ಇನ್ನು ಈ 4 ದಿನದಲ್ಲಿ ಈಗ ಕೆಲವರು ಹೇಳ್ತಾರೆ NSS ಅಂದ್ರೆ ಅದಕ್ಕೆ ಸೇರಿದ್ರೆ ಬರೀ ಮಣ್ಣು ಹೊರೋದು ಅಥವಾ ಕೈ ಕಾಲೆಲ್ಲ ನೋವು ಮಾಡ್ಕೊಳ್ಳೋದು ಇಂಥ ಕೆಲಸಗಳೇ ಸಿಗ್ತದೆ ಅಂತ. ಅಂದ್ರೆ ಎಷ್ಟು ಕೆಲಸ ಮಾಡಿದ್ರು ಕಷ್ಟದೇನು ಕೆಲಸ ಅಲ್ಲ, ಒಬ್ಬರಿಂದ ಮಾಡುವಂಥದ್ದಲ್ಲ, ಎಲ್ಲಾ ಮಕ್ಕಳು ಸೇರಿಕೊಂಡೇ ಮಾಡುವಂಥ ಕೆಲಸ. ಕತ್ತಿ ಮುಟ್ಟಾಳೆ ಪತ್ತಿ ಮಾತೆಲ್ಲ ಕೈ ತುಂಬೆರ ಪೋಯಿ ಸದ್ದಿ ಕೊಯ್ಯರ ಪೋಯಿ ಸೇರುಂಡೆ ಪರವೈಲು ಕಂಡೋದ ಕೈ ಕೊಯ್ಯರ ಪೋಯಿ ಅಣ್ಣ